ಹಲೋ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಹಿ ಆಗಿರಬೇಕಾದಂಥ ಸಕ್ಕರೆ ಬೆಲ್ಲ ಕಹಿ ಆಗ್ತಾ ಇದೆ. ದರ ಏರಿಕೆ ಆಗಿದೆ. ಒಂದು 10-20 ರೂಪಾಯಿ ಜಾಸ್ತಿ ಆಗಿದೆ ಇದ್ರೆ ಬಹುಶಃ ಕಡಿಮೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇರ್ತಿದ್ವೋ ಏನೋ. ಆದರೆ ಈಗ ಇದು 1 to ಡಬಲ್ ಆಗಿರೋದು, ದುಪ್ಪಟ್ಟಾಗಿರೋದು ಇದು ಯಾಕೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದೆ. ಈ ರೀತಿ ಆಗಿರೋದಕ್ಕೆ ಕಾರಣ ಏನು? ಈ ರೀತಿ ಆದ ನಂತರದಲ್ಲಿ ಮುಂದೇನು? ಹಾಗಾದರೆ ಇದೇ ರೀತಿ ಮುಂದುವರೆದ್ರೆ ಪರಿಸ್ಥಿತಿ ಏನು? ಈ ರೀತಿ ಆಗಿರೋದಕ್ಕೆ ಕಾರಣಗಳು ಏನೇನು ಅಂತ ರೈತರು ಏನು ಹೇಳ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಸದ್ಯಕ್ಕೆ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ನಿಮ್ಗೆ ಗೊತ್ತಿರ್ಬೋದು, 15% ಈ ಸಕ್ಕರೆ ಬೆಲೆ ಏರಿಕೆ ಆಗಿದೆ. ಅಂದರೆ ಒಂದು ವಾರದ ಹಿಂದೆ ಹೋಗಿ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಒಂದು 2-3 ದಿನಗಳ ಹಿಂದೆ ಅಂತ ಅಂದ್ಕೊಳ್ಳಿ, ಆಗ ಮಾಮೂಲಿಯಾಗಿ 45, 50, 52, 55ರವರೆಗೂ ಕೂಡ ಈ ಗ್ರೇಡ್ ಸಕ್ಕರೆಗಳಿರುತ್ತಲ್ಲ ಅದರ ಬೆಲೆ ಇತ್ತು. 55, 58ರವರೆಗೂ ಕೂಡ ಮಾರಾಟ ಆಗಿದ್ದಿದೆ. ಆದರೆ ಈಗ ಸಕ್ಕರೆ ರೇಟ್ 1 kg ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಕೇವಲ ಸಕ್ಕರೆ ಮಾತ್ರನಾ ಅಲ್ಲ, ಸಕ್ಕರೆಯಿಂದ ಅವಲಂಬಿತವಾಗಿರುವಂಥ ಇನ್ನಿತರ ಪ್ರಾಡಕ್ಟ್ಗಳು ಅಂದರೆ ಈ ಬೆಲ್ಲ ಆಗಿರ್ಬೋದು, ಇದೆಲ್ಲದರ ಬೆಲೆ ಈಗ ಜಾಸ್ತಿ ಆಗಿದೆ. ಅದು ಕೂಡ ಕೆಜಿಗೆ ಈಗ ಅಂದರೆ ಬೆಲ್ಲ ಕ್ವಿಂಟಾಲ್ಗೆ 7,200 ರೂಪಾಯಿ ಅನ್ನುವಂಥ ಮಾಹಿತಿ ಇವತ್ತಿನ ಮಾರ್ಕೆಟ್ ಪ್ರೈಸನ್ನು ಗಮನಿಸಿದ್ರೆ. ಇದಕ್ಕೆಲ್ಲ ಕಾರಣ ಏನು ಹಾಗಾದರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಒಂದು ವಾರದ ಹಿಂದೆ ಇದ್ದಂಥ ಪ್ರೈಸ್ ಈಗ ಇಲ್ಲ, ಈಗ 15% ಹೆಚ್ಚಳ ಆಗಿದೆ. ಕಾರಣ ಏನು ಹಾಗಾದರೆ? ಮುಂದಿನ ದಿನಗಳಲ್ಲಿ ಏನಾಗಬಹುದು, ಎಷ್ಟಾಗಬಹುದು ಅನ್ನುವಂಥ ಪ್ರಶ್ನೆ. ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರೇ, ಇಡೀ ದಕ್ಷಿಣ ಭಾರತದಲ್ಲಿ ನಾವು ಗಮನಿಸಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಉತ್ತರ ಪ್ರದೇಶದಲ್ಲೂ ಕೂಡ ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಅದರ ನಂತರ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಪ್ರದೇಶ. ಅತಿ ಹೆಚ್ಚು ರಫ್ತಾಗುತ್ತೆ. ಹಾಗೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ದಾಸ್ತಾನುಗಳನ್ನು ಕೂಡ ಮಾಡಿಡಲಾಗುತ್ತೆ. ಈಗ ಹಾಗಾದರೆ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಾ ಇದೆ? ಹಾಗಾದರೆ ಇದು ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ, ಅಥವಾ ಅನೇಕ ಕಾರಣಗಳನ್ನು ಕೊಡಲಾಗ್ತಾ ಇದೆ. ರೈತರು ಒಂದು ಕಡೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ. ಇತಿಹಾಸದಲ್ಲೇ ದರ ಡಬಲ್ ಆಗ್ತಾ ಇರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಪರಿಸ್ಥಿತಿ ಹೇಗೆ ಅಂತ. ಯಾಕಂದರೆ ಪ್ರತಿ ಮನೆಗೂ ಕೂಡ ಸಕ್ಕರೆ ಬೆಲ್ಲ ಅಗತ್ಯವಾಗಿ ಬೇಕೇ ಬೇಕು. ಮನೆಗೆ ಬಿಡಿ, ಗೃಹೋಪಯೋಗಿ ಬಳಕೆಗೆ ಒಂದು ಕಡೆ, ಆದರೆ ಕಾರ್ಖಾನೆಗಳಿಗೆ, ಕಾಫಿ ಟೀ ಮಾಡೋದಕ್ಕೆ, ಹೋಟೆಲ್ಗಳಿಗೆ, ಸ್ವೀಟ್ ತಯಾರಿ ಮಾಡೋದಕ್ಕೆ ಸ್ವೀಟ್ ಶಾಪ್ಗಳಿಗೆ, ಹಬ್ಬ ಹರಿದಿನ ಬಂತು ಅಂತಂದರೆ ಖಂಡಿತವಾಗ್ಲೂ ಸಕ್ಕರೆ ಬೆಲ್ಲ ಬೇಕೇ ಬೇಕು. ಮನೆಗಳಲ್ಲೂ ಬೇಕು. ಕಾಫಿ ಇಲ್ಲದೆ ಮನೆಯಲ್ಲಿ ಬೆಳಗ್ಗೆ ಆರಂಭ ಆಗೋದೇ ಇಲ್ಲ. ಅಂಥದ್ರಲ್ಲಿ ಸಕ್ಕರೆ ಇಲ್ದಿರೋ ಕಾಫಿ ಯಾರಾದರೂ ಕುಡಿತಾರಾ? ಖಂಡಿತ ಇಲ್ಲ. ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದೆ, ಸಿಹಿ ಆಗಬೇಕಾಗಿದ್ದಂಥ ಸಕ್ಕರೆ ಬೆಲ್ಲ ಈಗ ಕಹಿ ಆಗ್ತಾ ಇದೆ, ಜೇಬ್ ಸುಡ್ತಾ ಇದೆ, ದರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಡೀಸೆಲ್ ಬೆಲೆ ಏರಿಕೆ ಆಯಿತು, ಗೃಹೋಪಯೋಗಿ ವಸ್ತುಗಳ ಬೆಲೆ ಏರಿಕೆ ಆಯಿತು. ಇಷ್ಟೇ ಅಲ್ಲ, ಪ್ರತಿಯೊಂದು ದರ ಏರಿಕೆಯ ಮಧ್ಯದಲ್ಲಿ ಈಗ ಸಕ್ಕರೆ ಮತ್ತು ಬೆಲ್ಲ ಸೌಂಡ್ ಇಲ್ಲದೆ ಈ ದರ ಏರಿಕೆಗಳಾಗ್ತಾ ಇದೆಯಲ್ಲ, ಇದು ಅಲ್ಟಿಮೇಟ್ಲಿ ನಮಗೆ ಹೊರೆ ಆಗ್ತಾ ಇರೋದು, ಗ್ರಾಹಕರಿಗೆ ಹೊರೆ ಆಗ್ತಾ ಇರೋದು. ಇಡೀ ಜಗತ್ತಿಗೆ ಬೇಕಾದಂಥ ಅಂದರೆ ಇಡೀ ವಿಶ್ವದಲ್ಲಿ, ನಾ ಕರ್ನಾಟಕದಲ್ಲಿ ಆಗಲೇ ಹೇಳಿದೆ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥ ದೇಶ ಅಂತಂದರೆ ಅದು ಬ್ರೆಜಿಲ್. ಅಂದರೆ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂಥ 50% ಆಫ್ ಶುಗರ್ ಅಲ್ಲೇ ಅದನ್ನು ತಯಾರಿ ಮಾಡ್ತಾರೆ. ಅದನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿರೋದು ಅದು ನಮ್ಮ ಭಾರತದಲ್ಲಿ ಸರಿಸುಮಾರು 18% ಸಕ್ಕರೆಯನ್ನು ತಯಾರು ಮಾಡ್ತಾರೆ. ಅಂದರೆ ಕಬ್ಬು ಬೆಳೀತಾರೆ, ಅದರಿಂದ ಅದರ ಉತ್ಪನ್ನ ಆಗಿರುವಂಥ ಸಕ್ಕರೆಯನ್ನು ತೆಗೆಯಲಾಗುತ್ತೆ. ಇನ್ನು 3ನೇ ಸ್ಥಾನದಲ್ಲಿರೋದು ಚೀನಾ ಸರಿಸುಮಾರು 5% ಈ ಸಕ್ಕರೆಯನ್ನು ತಯಾರು ಮಾಡುತ್ತೆ. ಈ ರೀತಿ ಅಂದರೆ ಭಾರತದಲ್ಲಿ 18% ಸಕ್ಕರೆ ಉತ್ಪಾದನೆ ಆಗುತ್ತೆ. ಇಷ್ಟಿದ್ರೂ ಕೂಡ ಈ ಕೊರತೆ ಅಥವಾ ಈ ದರ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಇಲ್ಲಿ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ ವೀಕ್ಷಕರು. ಅಂದರೆ ಈ ಎಲ್ ನಿನೋ ಎಫೆಕ್ಟ್ ಇದಕ್ಕೆ ಕಾರಣ, ಈ ದರ ಏರಿಕೆಗೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದು ಒಂದು ಕಡೆ ಇಡೋಣ, ಸರಿ. ಈ ಹವಾಮಾನ ವೈಪರೀತ್ಯದಿಂದಾಗಿ ಆಗುವಂಥ ಸಮಸ್ಯೆಗಳು, ಅದರಿಂದ ನಮಗಾಗುವಂಥ ಸಮಸ್ಯೆಗಳು ಒಂದು ಕಡೆ ಆದರೆ, ಅದರಿಂದ ಮೇಜರ್ ಚೇಂಜಸ್ ಆಗಲಿಕ್ಕಿಲ್ಲ. ಆ ನಂತರ ಈ ಎಫೆಕ್ಟ್ ಹೋದ ನಂತರದಲ್ಲಿ ಸರಿಯಾಗಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಮತ್ತೊಂದಷ್ಟು ಕಾರಣಗಳನ್ನು ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಈ ಸಕ್ಕರೆ ದಾಸ್ತಾನು ಇದೆ, ಆದರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ.
ಇದು ಅಕಸ್ಮಾತ್ ನಿಜವೇ ಆಗಿದ್ದಲ್ಲಿ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದರ ಏರಿಕೆ ಆದರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಆ ರೀತಿಯಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂಥ ಜಾಲ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಒಂದಷ್ಟು ರೈತರು, ರೈತ ಮುಖಂಡರು, ಕಬ್ಬು ಬೆಳೆಗಾರರು ಇವರೆಲ್ಲರೂ ಕೂಡ ಹೇಳ್ತಾ ಇರೋದು. ಈ ಸಕ್ಕರೆ ಬೆಲೆ ಜಾಸ್ತಿ ಆಯಿತು ಅಂತಂದರೆ ನೀವೊಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಇದು ಯಾವುದೇ ಕಾರಣಕ್ಕೂ ಕೂಡ ಕಬ್ಬು ಬೆಳೆಗಾರರು, ರೈತರು ಯಾರಿಗೂ ಕೂಡ ಇದ್ರ ಉಪಯೋಗ ಆಗಲ್ಲ. ₹1 ಕೂಡ ಅವ್ರಿಗೆ ಎಕ್ಸ್ಟ್ರಾ ಅಂತೂ ಹೋಗೋದಿಲ್ಲ. ಅವರಿಗೆ ಈಗಾಗಲೇ ಬೆಲೆ ನಿಗದಿ ಏನು ಮಾಡಿದ್ದಾರೆ ಆ ನಿಗದಿಯಂತೆ ಮಾತ್ರ ಸಿಗೋದು ಬಿಟ್ಟರೆ ಬೇರೆ ಯಾವುದೇ ಎಕ್ಸ್ಟ್ರಾ ಇನ್ಕಮ್ ಅಂತೂ ಅವ್ರಿಗೆ ಇದರಿಂದ ಎಕ್ಸ್ಟ್ರಾ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈ ಸಕ್ಕರೆಯಿಂದ ಈ ಸಕ್ಕರೆಯ ಬದಲು ಎಥನಾಲ್ ಉತ್ಪಾದನೆಗೆ ಈಗ ಒಂದಷ್ಟು ಕಬ್ಬು ಬಳಕೆ ಮಾಡಲಾಗ್ತಾ ಇದೆಯಲ್ಲ, ಇದರಿಂದ ಸಕ್ಕರೆ ದರ ಜಾಸ್ತಿ ಆಗ್ತಾ ಇದೆ, ಬೆಲ್ಲದ ದರ ಜಾಸ್ತಿ ಆಗಿದೆ ಅನ್ನುವಂಥ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ರು ಕೂಡ ಸರ್ಕಾರ ಹೇಳ್ತಾ ಇರೋದು ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ, ಅದು ಸಪ್ರೇಟಾಗಿ ಕಬ್ಬು ಬಳಕೆ ಮಾಡಲಾಗ್ತಾ ಇರೋದು. ಸಕ್ಕರೆ ಮತ್ತು ಬೆಲ್ಲಕ್ಕೆ ಏನು ಈಗ ರೇಟ್ ಜಾಸ್ತಿ ಆಗಿದ್ದಾರೆ, ಏರಿಕೆ ಆಗಿದೆ, ಇದು ಬೇರೆ ಒಂದಷ್ಟು ಕಾರಣಗಳಿಂದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾದರೆ ಕಾರಣಗಳು ಏನು? ಯಾಕೆ ಇಷ್ಟೊಂದು ದರ ಏರಿಕೆ ಆಗ್ತಾ ಇದೆ? ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ನಿಮಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ, ಒಂದಷ್ಟು ಮಾಹಿತಿಗಳನ್ನು. ಕರ್ನಾಟಕದಲ್ಲಿ ಸರಿಸುಮಾರು 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯನ್ನು ಬೆಳೀತಾರೆ. ಅದರಿಂದ ಸುಮಾರು 6.40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವಂಥ ಈ ಕಬ್ಬನ್ನು ಕಾರ್ಖಾನೆಗಳಿಗೆ ನೀಡಲಾಗುತ್ತೆ. ಅಂದರೆ ಫಾರ್ ದಿ ಪರ್ಪಸ್ ಆಫ್ ಸಕ್ಕರೆ ಮಾಡೋದಕ್ಕಾಗಿರ್ಬೋದು, ಇಂಥ ಉಪಯೋಗಕ್ಕಾಗಿ ಕಾರ್ಖಾನೆಗಳಿಗೆ ಕೊಡ್ತಾರೆ. ಅದರ ಜೊತೆಯಲ್ಲಿ 576 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ಅದನ್ನು ಕೂಡ ಸಕ್ಕರೆಗೆ ಬಳಕೆ ಮಾಡಲಾಗುತ್ತೆ. ಇದಷ್ಟೇ ಅಲ್ಲ, 50 ಲಕ್ಷ ಮೆಟ್ರಿಕ್ ಟನ್ ಇದರಿಂದ ಸಕ್ಕರೆ ಉತ್ಪಾದನೆ ಆಗೋದು, 50 ಲಕ್ಷ ಮೆಟ್ರಿಕ್ ಟನ್. ಈಗ ಹಾಗಾದರೆ ರಾಜ್ಯಕ್ಕೆ ಅಗತ್ಯ ಇರೋದೆಷ್ಟು? ನಮ್ಮಗಳಿಗೆ ಇಡೀ ರಾಜ್ಯಕ್ಕೆ ಒಂದು ವರ್ಷದಲ್ಲಿ ಅಂತಾನೆ ಅಂದ್ಕೊಳ್ಳೋಣ, ಎಷ್ಟು ಬೇಕು? ಒಂದು ವರ್ಷಕ್ಕೆ ರಾಜ್ಯಕ್ಕೆ ಸರಿಸುಮಾರು 25ರಿಂದ 28 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸಕ್ಕರೆ ಬೇಕು ಅನ್ನುವಂಥ ಅಂದಾಜು. ಹಾಗಾದರೆ ಈಗ 25ರಿಂದ 28 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸಕ್ಕರೆ ನಮ್ಮಲ್ಲಿ ದಾಸ್ತಾನು ಇದೆಯಾ? ಅಥವಾ ಈಗ ಇರುವಂಥ ಕಬ್ಬು, ನುರಿಸಿರುವಂಥ ಕಬ್ಬಿನಿಂದ ಸಕ್ಕರೆ ತಯಾರಾಗಿ ಕಾರ್ಖಾನೆಗಳಿಗೆ ಬಂದು ಆ ನಂತರ ಅದು ನಮಗೆ ಸಿಗುವಷ್ಟು ಒಂದು 3 ತಿಂಗಳಂತ ಅಂದ್ಕೊಳ್ಳೋಣ, ಅಲ್ಲಿವರೆಗೂ ಕೂಡ ಹಾಗಾದರೆ ಸ್ಟಾಕ್ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಇರುವಂಥ ಸ್ಟಾಕ್ ಎಷ್ಟಪ್ಪ ಅಂತಂದರೆ ಇದರ ಅರ್ಧದಷ್ಟು, ಅಂದರೆ 25ರಿಂದ 28 ಲಕ್ಷ ಮೆಟ್ರಿಕ್ ಟನ್ ಅಂತ ಇದ್ದರೆ ಅದರ ಅರ್ಧದಷ್ಟು ಈಗ ಸದ್ಯಕ್ಕಿದೆ, 50%ರಷ್ಟಿದೆ, ಉಳಿದ 50% ಇಲ್ಲ ಅನ್ನುವಂಥದ್ದು. ಅದನ್ನು ಈ ಸಕ್ಕರೆ ಏನು ಉತ್ಪಾದನೆ ಆಗುತ್ತಲ್ವ, ಇದನ್ನು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಕೊಡ್ತೀವಿ. ಕೇವಲ ವೆಸ್ಟ್ ಬೆಂಗಾಲ್, ಗೋವಾ, ಅದೇ ರೀತಿಯಲ್ಲಿ ಕೇರಳ, ಇಲ್ಲಿ ಎಲ್ಲ ಕಡೆಗಳಿಗೂ ಕೂಡ ಕಬ್ಬನ್ನು ನಾವು ರಫ್ತು ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಬೆಳೆದು ಇಲ್ಲಿ ಬಳಕೆಯಾಗಿ ಒಂದು ವರ್ಷಕ್ಕೆ ದಾಸ್ತಾನು ಎಷ್ಟು ಬೇಕು ಅಷ್ಟು ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಆ ನಂತರದಲ್ಲಿ ಉಳಿದ 50%ರಷ್ಟನ್ನು ನಾವು ರಾಜ್ಯದಿಂದ ರಫ್ತು ಮಾಡಲಾಗುತ್ತೆ. ಅಂದರೆ ರಾಜ್ಯದಿಂದ ಅದನ್ನು ಬೇರೆ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತೆ. ಈ ಎಲ್ಲ ರಾಜ್ಯಗಳು ನಮ್ಮ ಕರ್ನಾಟಕ ರಾಜ್ಯದ ಮೇಲೇ ಅವಲಂಬಿತ ಆಗಿರೋದು, ಕಬ್ಬಿಗಾಗಿರ್ಬೋದು, ಅದರ ಉತ್ಪನ್ನಗಳಾಗಿರುವಂಥ ಸಕ್ಕರೆ, ಬೆಲ್ಲ, ಇಂಥದಕ್ಕೆಲ್ಲ. ಈಗ ಸದ್ಯಕ್ಕೆ ಸರ್ಕಾರದ ಮುಂದೆ, ಜೊತೆಗೆ ಈ ಕಬ್ಬು ಬೆಳೆಗಾರರ ಮುಂದೆ ಸುಮಾರು 340 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯ ಗುರಿ ಇದೆ. ಇಷ್ಟು ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಉತ್ಪಾದನೆಗಾಗಿರ್ಬೋದು, ಅದರ ಜೊತೆಯಲ್ಲಿ ಇನ್ನಿತರ ಉತ್ಪಾದನೆಗಾಗಿರ್ಬೋದು, ಅದೆಲ್ಲದಕ್ಕೂ ಬಳಕೆ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಗುರಿ ಇದೆ. ಆದರೆ ಅಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಾರಿ ಒಂದು ಬರಗಾಲದ ಪರಿಸ್ಥಿತಿ, ನಿಮ್ಗೆ ಗೊತ್ತೇ ಇದೆ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅಂತ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ, ಮಳೆ ಕೊರತೆ, ಕುಡಿಯೋದಕ್ಕೂ ಕೂಡ ನೀರು ಇಲ್ಲದೆ ಇರುವಂಥ ಪರಿಸ್ಥಿತಿ. ಅದರಲ್ಲೂ ಮಂಡ್ಯ ಈ ಭಾಗದ ರೈತರಂತೂ ಸಾಕಷ್ಟು ನೊಂದು ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಕಬ್ಬಿಗೂ ಕೂಡ ಬೇಕಾಗಿರುವಂಥ ನೀರು ನಿರೀಕ್ಷಿತ ಪ್ರಮಾಣದಲ್ಲಿ ನೀರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಬಾರಿ ಒಂದಷ್ಟು ಬೆಳೆ ಕಡಿಮೆ ಆಗುವಂಥ ನಿರೀಕ್ಷೆ ಇದೆ. ಎಷ್ಟು ಕಡಿಮೆ? ಹಾಗಾದರೆ 35 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕಡಿಮೆ ಆಗಬಹುದು ಇಳುವರಿ ಅನ್ನುವಂಥ ನಿಟ್ಟಿನಲ್ಲಿ ಅಂದಾಜು ಮಾಡಲಾಗಿದೆ. ಹೆಚ್ಚು ಕಮ್ಮಿ ಇಟ್ ಮೈಟ್ ವೇರಿ ಆರ್ ಇಟ್ ಮೈಟ್ ನಾಟ್ ವೇರಿ, ಹೇಳೋದಕ್ಕೆ ಬರಲ್ಲ, ಆದರೆ ಆಗುವಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಕಾರ್ಖಾನೆಗಳಲ್ಲಿ ಇರುವಂಥ ದಾಸ್ತಾನು ಎಷ್ಟು ಅನ್ನೋದನ್ನು ಗಮನಿಸೋದಾದರೆ, ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 9 ಲಕ್ಷ ಮೆಟ್ರಿಕ್ ಟನ್ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಇದೆ ಅನ್ನುವಂಥ ಒಂದಷ್ಟು
ಮಾಹಿತಿಗಳಿದೆ. ಈಗ ಹೊಸ ಸಕ್ಕರೆ ಆಗಬೇಕು ಅಂತಂದರೆ ಸರಿಸುಮಾರು ನಾನು ಆಗಲೇ ಹೇಳಿದ್ನಲ್ಲ 3 ತಿಂಗಳು ಕಾಯಬೇಕು. ಕಬ್ಬು ನುರಿಬೇಕು. ಕಬ್ಬನ್ನು ನುರಿಸಿದ ನಂತರದಲ್ಲಿ ಅದನ್ನು ತಯಾರು ಮಾಡಬೇಕು. ಆದರೆ ಕಬ್ಬು ನುರಿಸೋದಕ್ಕೆ ನವೆಂಬರ್ವರೆಗೂ ಕಾಯಲೇಬೇಕು. ಕಬ್ಬು ನುರಿಯೋ ಕಾರ್ಯ ಆರಂಭ ಆಗೋದು ನವೆಂಬರ್ನಲ್ಲಿ. ಆ ನಂತರದಲ್ಲಿ ಆ ಹಂಗಾಮು ಶುರು ಆದ ನಂತರದಲ್ಲಿ ಈ ಪೂರೈಕೆ ಎಷ್ಟಾಗುತ್ತೆ, ಬೇಡಿಕೆ ಎಷ್ಟಿದೆ, ಇದೆಲ್ಲವನ್ನು ನೋಡಿಕೊಂಡು ಅಂದಾಜು ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ಕಡೆ. ಅದರ ಜೊತೆಯಲ್ಲಿ ಈಗ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದೇನಪ್ಪ ಅಂತಂದರೆ, ಕಬ್ಬು ಹಾಗೆ ಸಕ್ಕರೆ ದಾಸ್ತಾನು ಇದೆ. ಆದರೆ ದಾಸ್ತಾನುಗಳನ್ನು ಒಂದು ಕಾರ್ಖಾನೆಗಳಲ್ಲಿ, ಗೋಡೌನ್ಗಳಲ್ಲಿ ದಾಸ್ತಾನು ಮಾಡಿಟ್ಕೊಳ್ಳಲಾಗಿದೆ. ದಳ್ಳಾಳಿಗಳು ಹಾಗೆ ಈ ಕಾರ್ಪೊರೇಟ್ ಕಂಪನೀಸ್ ಇದೆಯಲ್ಲ, ಆ ಕಾರ್ಪೊರೇಟ್ ಕಂಪನಿ ಎಲ್ಲವೂ ಕೂಡ ಈ ದಾಸ್ತಾನುಗಳನ್ನು ಗೋಡೌನಲ್ಲಿ ಈ ಸಕ್ಕರೆ ದಾಸ್ತಾನನ್ನು ಮಾಡಿಟ್ಕೊಂಡಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆ ರೀತಿ ಮಾಡಿಟ್ಕೊಂಡು ಸಂದರ್ಭ ನೋಡಿ, ಅಂದರೆ ಈಗ ಹಬ್ಬದ ಆಚರಣೆಗಳೆಲ್ಲ ಶುರುವಾಯಿತು. ವರಮಹಾಲಕ್ಷ್ಮಿ ಆಯಿತು, ಗಣೇಶ ಹಬ್ಬ ಬರುತ್ತೆ, ಮತ್ತೊಂದು ಮಗದೊಂದು, ಎಲ್ಲವೂ ಹಬ್ಬಗಳ ಸೀಸನ್ ಶುರುವಾಗ್ತಾ ಇದೆ. ಅದಷ್ಟೇ ಅಲ್ಲ, ಬೇರೆ ಬೇರೆ ಕಾರಣಕ್ಕೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಕಾರ್ಯಕ್ರಮಗಳು, ಮದುವೆ, ಇತರ ಸಮಾರಂಭಗಳು, ಶ್ರಾವಣ, ಇದೆಲ್ಲದಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಕ್ಕರೆ ಹಾಗೆ ಬೆಲ್ಲ ಇದೆಲ್ಲವೂ ಕೂಡ ಬಳಕೆ ಆಗೋದ್ರಿಂದ ಈ ಸಂದರ್ಭವನ್ನು ನೋಡಿಕೊಂಡು ದಾಸ್ತಾನು ಮಾಡಿಟ್ಕೊಂಡು ಕಾರ್ಪೊರೇಟ್ ಕಂಪನಿ ಹಾಗೂ ದಲ್ಲಾಳಿಗಳು ಈ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ ಗೋಡೌನ್ಗಳಲ್ಲಿ. ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥ ಪ್ರಮುಖ ಆರೋಪ. ಹಾಗೆ ಸಾಕಷ್ಟು ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಔಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಿ, ಕಾರ್ಖಾನೆಯಲ್ಲಿ ಸಕ್ಕರೆ ಇದೆ, ಇಲ್ಲ ಅನ್ನೋದು ಅಲ್ಲ, ಇದೆ ಆದರೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಕೆಟ್ನಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು. ಇದರಿಂದ ದರ ಏರಿಕೆ ಆಗಿದೆ. ಯಾವಾಗ ದರ ಏರಿಕೆ ಆಗುತ್ತೆ, ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಈಗ ಇರುವಂಥ ಸಕ್ಕರೆ ದಾಸ್ತಾನು ಏನಿದೆ ಅದನ್ನು ಪೂರೈಕೆ ಮಾಡೋದು, ಹೆಚ್ಚಿನ ಲಾಭ ಗಳಿಸುವಂಥ ನಿರೀಕ್ಷೆಯಿಂದ ಈ ರೀತಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆ ರೀತಿ ಆಗಿದ್ದೇ ಆದಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಒಂದಷ್ಟು ಗೋಡೌನ್ಗಳಲ್ಲಿ ಈ ರೀತಿ ದಾಸ್ತಾನು ಏನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅದರ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಮಾಹಿತಿಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ರೈಡ್ ಮಾಡೋದು ಅಥವಾ ಪರಿಶೀಲನೆ ಮಾಡೋದು, ಇಂಥದ್ದು ಮಾಡಿದ್ರೆ ನಿಜಕ್ಕೂ ಕೂಡ ರೈತರಿಗೆ ಹಾಗೆ ಜನಸಾಮಾನ್ಯರಿಗೆ, ನಮಗೆ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಆದರೆ ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಕ್ರಮವನ್ನು ತಗೊಂಡಿದೆ ವೀಕ್ಷಕರೇ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಯಾಕಂದರೆ ಈ ಸಕ್ಕರೆಯ ಅಭಾವ ಆಗುತ್ತೆ ಅನ್ನುವಂಥದ್ದನ್ನು ಮನಗಂಡಂಥ ಸರ್ಕಾರ ಸಕ್ಕರೆ ಕೊರತೆ ಆಗುತ್ತೆ ಅನ್ನೋದನ್ನು ಅಂದಾಜಿಸಿಕೊಂಡು ಮೊದಲೇ, ಅಂದರೆ ಸೆಪ್ಟೆಂಬರ್ 30ರವರೆಗೆ ಸಕ್ಕರೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ರಫ್ತು ಮಾಡೋದಿಲ್ಲ ಅನ್ನುವಂಥ ಒಂದು ಅಧಿಸೂಚನೆಯನ್ನು ಆದೇಶವನ್ನಾಗಿ ಪ್ರಕಟಿಸಿತ್ತು, ನಿಷೇಧ ಮಾಡಿತ್ತು, ಸಕ್ಕರೆಯನ್ನು ರಫ್ತು ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಂದು ವೇಳೆ ನೀವು ಜಸ್ಟ್ ಇಮ್ಯಾಜಿನ್, ಮೊದಲೇ ಈ ರೀತಿ ಮಾಡಿರದೇ ಇದ್ದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಅಭಾವ ಸೃಷ್ಟಿಯಾಗ್ತಾ ಇತ್ತು. ನಾವು ಯಾವುದೇ ಸಕ್ಕರೆಯನ್ನು ಸೆಪ್ಟೆಂಬರ್ 30ರವರೆಗೂ ಕೂಡ ರಫ್ತು ಮಾಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಗೊಂಡಿತ್ತು. ಹಾಗಾಗಿ ನಾವು ರಫ್ತು ಮಾಡಿಲ್ಲ. ಗ್ಯಾಸ್ ದರ ಏರಿಕೆ ಆಯಿತು. ಎಲ್ಲವೂ ಕೂಡ ಈ ದರದ ಏರಿಕೆಯ ಬರೆ ಇದೆಯಲ್ಲ, ಗ್ರಾಹಕರ ಜೇಬನ್ನು ಸುಡ್ತಾ ಇದೆ. ಅಲ್ಟಿಮೇಟ್ಲಿ ನಮಗೆ ನಿಮಗೆ ಎಫೆಕ್ಟ್ ಆಗ್ತಾ ಇರೋದು. ಕಂಟ್ರೋಲ್ ತರಬೇಕಾಗಿರೋದು ಯಾರು, ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿರೋದು ಯಾರು, ಸರ್ಕಾರಗಳು. ಆದರೆ ಸರ್ಕಾರ ಆ ಮನಸ್ಸನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ಭಾಳ ಕ್ಲಿಯರಾಗಿ ಗಮನಿಸ್ತಾ ಇದ್ದೀವಿ. ಈಗ ಗ್ಯಾಸ್ ಕಮರ್ಷಿಯಲೈಸ್ ಆಗುತ್ತೆ, ಕಮರ್ಷಿಯಲ್ ಗ್ಯಾಸ್, ಗೃಹ ಬಳಕೆ ಗ್ಯಾಸ್ ಅಂತ ಇದೆ, ವಿದ್ಯುತ್ತಲ್ಲೂ ಕಮರ್ಷಿಯಲ್ ಅಂತ ಇದೆ, ಅದ್ರ ಜೊತೆಯಲ್ಲಿ ಗೃಹ ಬಳಕೆದ್ದು ಅಂತ ಇದೆ, ಇಂತಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಸಕ್ಕರೆಗೂ ಕೂಡ ಮಾಡಿ ಕಮರ್ಷಿಯಲ್, ಅಂದರೆ ಬೇರೆ ಕಾರ್ಖಾನೆಗಳಿಗೆ ಕೊಡುವಂಥದ್ದು ಅಥವಾ ಹೋಟೆಲ್ಗಳಿಗೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ರೇಟ್ ಜಾಸ್ತಿ ಮಾಡಿ, ಆದರೆ ಗೃಹ ಬಳಕೆಗೆ ಯೂಸ್ ಮಾಡುವಂಥದ್ದಕ್ಕೆ ದರ ಕಡಿಮೆ ಮಾಡಿ ಅನ್ನುವಂಥ ಒಂದು ಕೂಗು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಅದು ಏನಾಗುತ್ತೋ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಇಷ್ಟೆಲ್ಲ ಆಯ್ತಲ್ಲ ದರ ಏರಿಕೆ, ಇದರಿಂದ ಲಾಭ ಯಾರಿಗಾಯಿತು? ಅಲ್ಟಿಮೇಟ್ಲಿ ಕಬ್ಬು ಬೆಳೆಯುವಂಥ ರೈತನಿಗಾಗಿರ್ಬೋದು, ಯಾರಿಗೂ ಕೂಡ ಇದರ ಲಾಭ ಆಗಿಲ್ಲ. ಲಾಭ ಆಗಿದ್ದು ಕಾರ್ಖಾನೆ ಮಾಲೀಕರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇದರ ಲಾಭ ಆಗಿಲ್ಲ. ಅಲ್ಟಿಮೇಟ್ಲಿ ನಮಗೇನಾಯಿತು? ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸಕ್ಕರೆ ಸಿಹಿ ಆಗೋ ಬದಲು ಕಹಿ ಆಯಿತು, ಗ್ರಾಹಕರ ಜೇಬನ್ನು ಸುಡ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ದರ ಏರಿಕೆಗಳು ಆಗ್ತಾನೇ ಇದೆ. ಇಷ್ಟೆಲ್ಲ ಆಗ್ತಾನೇ ಇದ್ದರೆ ಮುಂದೆ ಯಾವ ರೀತಿ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ಇದಿಷ್ಟು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.